ಒಬ್ಬ ರಾಜಕಾರಣಿ ಇದ್ದಾಗ ದೇಶನ ಅಥವಾ ಕರ್ನಾಟಕ ಮುನ್ನಡೆಸಬೇಕು. ಅವ್ರೇನೋ ಸ್ವಾರ್ಥತೆ ನೋಡ್ತಾ ಇದ್ದಾರೆ. ಸೊ ಯಾವುದೋ ಡೆವಲಪ್ಮೆಂಟ್ ಆಗ್ತಾ ಇಲ್ಲ. ನೀವು ಮೈಸೂರು ಟ್ರಾವೆಲ್ ಮಾಡ್ತು ಅಂದಾಗ ಫುಲ್ಲು ಹಳ್ಳಗಳಿದೆ, ಎಲ್ಲೂ ಡೆವಲಪ್ಮೆಂಟ್ ಆಗ್ತಾ ಇಲ್ಲ. ಬರೋ ದುಡ್ಡೆಲ್ಲ ಏನಂತಂದಾಗ ನಾವು ಏನು ಟ್ಯಾಕ್ಸ್ ಕಟ್ತಾ ಇದ್ದೀವಿ, ಲಕ್ಷಾಂತರ ರೂಪಾಯಿ ಟ್ಯಾಕ್ಸ್ ಕಟ್ತಾ ಇದ್ದೀವಿ. ಸೊ ಯಾವುದೂ ಡೆವಲಪ್ಮೆಂಟ್ ಹೋಗ್ತಾ ಇಲ್ಲ. ಸೊ ಹಂಗಾಗಿ ನನಗೆ ಪ್ರಕಾರ ಇಳಿಬೇಕು ಮೇಡಮ್. ಸೊ ಯಾವುದೇ ಕಡೆ ರಾಜ ಅಂದಾಗ ಭ್ರಷ್ಟಾಚಾರ ಇರಬಾರ್ದು ಮೇಡಮ್. ಸೊ ಯು ಶುಡ್ ಡೆವಲಪ್ ದ ನೇಷನ್ ಆರ್ ಸ್ಟೇಟ್. ಸೊ ಕಾಂಗ್ರೆಸ್ ಯಾರು ಒಳ್ಳೆ ಮುಖಂಡರು ಬಂದು ಸಾಕು ಮೇಡಮ್. ಇವರು ಅಂತ ಏನಿಲ್ಲ, DKಶಿ ಬರೋದು ನೆಸಿಟಿ ಇಲ್ಲ ಮೇಡಮ್. ಯಾಕಂದ್ರೆ ಯಾವುದೇ ಕಾರಣ ಭ್ರಷ್ಟಾಚಾರ ಇರ್ಬೋದು, ಕಳಂಕ ಇರ್ಬೋದು ಮೇಡಮ್. ಅವತ್ತು ಜನ ಫಾಲೋ ಮಾಡ್ತಾರೆ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾಗತ್ತೆ. ಯಾಕೆಂದರೆ ಹಿಂದೆ ಯಡಿಯೂರಪ್ಪನವ್ರೂ ಕೂಡ ಈ ಥರ ಕೇಸ್ ಆದಾಗ ಅವರು ರಾಜೀನಾಮೆ ಕೊಟ್ಟು ಬಂದಿದ್ರು. ಇವರು ತಪ್ಪು ಮಾಡಿಲ್ಲ ಅಂದರೆ ರಾಜೀನಾಮೆ ಕೊಟ್ಟರು, ಆ ನಂತರ ಕೋರ್ಟಲ್ಲಿ ಆಮೇಲೆ ಫೈಟ್ ಮಾಡಿ ಮಾಡ್ಬೋದು. ಅವ್ರ ಪಕ್ಷದವರೇ ಅವ್ರ ಕಡೆ ಕಾಲು ಎಳಿತಾ ಇದ್ದಾರೆ. ಇದರಲ್ಲಿ BJPಗಿಂತ ಕಾಂಗ್ರೆಸ್ನವರೇ ಮಾಡ್ತಾ ಇದ್ದಾರೆ. ರಾಜೀನಾಮೆ ಕೊಡಬೇಕಾಗತ್ತೆ ಸಿದ್ದರಾಮಯ್ಯನವರು. ಕಾಂಗ್ರೆಸ್ಸಲ್ಲಿ ಅಂಥ ಲೀಡರ್ ಯಾರೂ ಇಲ್ಲ. ಬಂದರೆ ನನಗೆ ಅಷ್ಟೊಂದಾಗಿ ಗೊತ್ತಿಲ್ಲ ಮೇಡಮ್. ಎಲ್ಲರೂ ಅಂಥ ನಾಯಕರೇನಂತವ್ರು ಇಲ್ಲ. ಬಂದರೆ ಇದರಲ್ಲಿ ಪರಮೇಶ್ವರ್ ಒಬ್ಬರು ಬರಬೇಕಷ್ಟೇ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.